ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಇವತ್ತು ಸಾಯಂಕಾಲ ಕಾಫಿಗೆ ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗೆ ಕಾಫಿ ಟೀ ಎರಡನ್ನೂ ಮಾಡಿದ್ದೀನಿ. ಒಬ್ಬರಿಗೆ ಕಾಫಿ, ಇಬ್ಬರಿಗೆ ಟೀ, ಒಂದಿಬ್ಬರಿಗೆ ಡಿಕಾಕ್ಷನ್ ಆಯಿತು, ಒಂದಿಬ್ಬರಿಗೆ ಕಷಾಯ ಆಯಿತು. ಹಾಗೆ ಈಗ ನೋಡಿ, ಈ ಡಿಶಸ್ ಏನು ಮಾಡಿದ್ದೀನಿ, ಡಿಶಸ್ ಅಂತಾರೆ, ಏನಂತಾರೆ ಈ ರೆಸಿಪಿ ನೋಡಿ. ಈ ಥರ ಇದೆ, ಸಾಫ್ಟಾಗಿ ಬಂದಿದೆ. ಹೇಗಿದೆ ಅಂದರೆ ಏನರಿಂದ ಮಾಡಿದ್ದೀವಿ ಅಂತಲೂ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿದೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳಿಗಂತೂ ಇದು ತುಂಬ ಫೇವ್ರೆಟ್ಟು. ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೂ ತುಂಬ ಫೇವ್ರೆಟ್. ಇದು ತುಂಬ ಚೆನ್ನಾಗಿದೆ. ಅದರಲ್ಲೂ ಇವಾಗ ಮಳೆ ಬರ್ತಾ ಇದೆ, ಸರಿ ಮಳೆಗಾಲ. ನಮ್ಮ ಮಲೆನಾಡಲ್ಲಂತೂ ತುಂಬ ಚಳಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ತಿಂತಾ ಇದ್ದೀನಿ, ನಿಮಗೆ ಹೇಳ್ತಾ ಇದ್ದೀನಿ ತಿಂದ್ಕೊಂಡು. ನೋಡಿ ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ, ಅಮೇಝಿಂಗ್ ಆಗಿದೆ ಅಂತಿರಲ್ಲ, ಸೂಪರು. ಸೂಪರ್ ಅಂತ. ನಾನು ಅದ್ರ ಜೊತೆಗೆ ಕಾಫಿ ಕುಡಿತೀನಿ. ಇದು ನನ್ನ ಕಾಫಿ. ನಾನು ಬ್ರೂ ಕಾಫಿನೇ ಕುಡಿಯೋದು ಯಾವಾಗಲೂ. ಸಾಯಂಕಾಲ ಬೆಳಿಗ್ಗೆ 2 ಟೈಮ್ ಕುಡಿತೀನಿ ಅಷ್ಟೇ, ಮಧ್ಯದಲ್ಲಿ ಯಾವಾಗಲೂ ಕುಡಿಯೋಲ್ಲ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬನ್ನಿ. ಏನು ಅಂದರೆ ಬ್ರೆಡ್ ತೊಗೊಂಡಿದ್ದೀನಿ ನೋಡಿ. ನಾನು ಎಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ ತೊಗೊಂಡು ಬ್ರೆಡನ್ನು ಎಡ್ಜಸ್ ಇರುತ್ತಲ್ಲ ಸೈಡು, ಅದೆಲ್ಲ ಕಟ್ ಮಾಡ್ಕೋಬೇಕು. 4 ಸೈಡಿಗೂ ಕಟ್ ಮಾಡ್ಕೊತಿದ್ದೀನಿ ನಾನು. 4 ಸೈಡಿಗೂ ಅದು ಕಪ್ಪುದು ಬೇಕಾಗಲ್ಲ ನಮಗೆ, ಹಾಗಾಗಿ ಅದು ವೇಸ್ಟ್ ಏನಾಗಲ್ಲ. ಅದನ್ನು ತೆಗೆದಿಟ್ಕೊಂಡು ಬೇರೆ ಏನಾದ್ರು ಮಾಡ್ಬೋದು. ನಾನು ನೋಡಿದೆ ಚಿಕ್ಕದು ಮಾಡ್ಬೋದಾ, ದೊಡ್ಡದೇ ಇರಲ್ಲ ಅಂತ. ಆಮೇಲೆ ದೊಡ್ಡದೇ ಇರಲಿ ಅಂದ್ಕೊಂಡು 4 ಮಾಡ್ಬೋದು. ಇದರಲ್ಲಿ ಒಂದು ಪೀಸಲ್ಲಿ, ಒಂದು ಬ್ರೆಡ್ ಸ್ಲೈಸಲ್ಲಿ 4 ಪೀಸ್ ಮಾಡ್ಬೋದು. ನಾನು ಎರಡೆರಡೇ ಮಾಡಿದೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಲಿಕ್ಕೆ, ನೀಟಾಗಿ ಬರಲಿಕ್ಕೆ. ಚಾಕು ತೊಗೊಂಡು ನೀಟಾಗಿ ಬರುತ್ತೆ. ಅದು ಬ್ರೆಡ್ಡು ಸೊಟ್ಟಪಟ್ಟ ಇದ್ರೂ ನಾವು ಕಟ್ ಮಾಡ್ಬೇಕಾದ್ರೆ ನೀಟಾಗಿ ಆಗ್ಬಿಡತ್ತಲ್ವ. ಹಾಗಾಗಿ ನಾನು ಪಟ ಮಾಡ್ಕೊಳ್ಳೋದಲ್ಲ ನೋಡಿ. ಹಾಗೆ ಎರಡೆರಡು ಇಟ್ಕೊಂಡು ಮಾಡ್ಬೋದಾ ಅಂತ ನೋಡಿದೆ ನಾನು, ಸಾಧ್ಯನಾ ಅಂತ. ಮಾಡ್ಬೋದು, 2-3 ಇಟ್ಕೊಂಡು ಮಾಡ್ಬೋದು, ಟೈಮ್ ಇಲ್ಲ ಅಂದರೆ. ಯಾರು ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂದರೆ ಪಟಾಪಟ್ ಅಂತ ಮಾಡಿಕೊಡ್ಬೋದು ನೋಡಿ. ಇದನ್ನು ಪಟಾಪಟ್ ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಮಕ್ಕಳನ್ನ ಕರ್ಕೊಂಬಂದ್ರಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. 5 ನಿಮಿಷ ಸಾಕು. 5ರಿಂದ 10 ನಿಮಿಷದ ಒಳಗಡೆ ಕಾಫಿ, ಟೀ, ಈ ತಿಂಡಿ ಎಲ್ಲ ಆಗ್ಬಿಡತ್ತೆ. ಹಾಗೆ ನಿಮ್ಮ ಜೊತೆ ಈ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋ ಮಾಡಿದೆ. ಸಾಯಂಕಾಲ ಕಾಫಿಗೆ ಏನಾದರೂ ಬೇಕೇ ಬೇಕು ನಮ್ಮ ಮನೇಲಿ. ಡೈಲಿ ಈ ಥರದ್ದು ಏನಾದ್ರು ಒಂದಿರಬೇಕು, ಸ್ವೀಟು ಅಥವಾ ಖಾರದ್ದು ಏನಾದ್ರು ಆಯಿತು. ಹಾಗೆ ಒಂದು ಈರುಳ್ಳಿನ ಅದ್ರ ಜೊತೆಗೆ ಒಂದು ಈರುಳ್ಳಿನ ಹೆಚ್ಕೊತಿದ್ದೀನಿ ನಾನು. ಚಿಕ್ಕದಾಗಿ ಹೆಚ್ಕೋಬೇಕು. ಎಷ್ಟು ಚಿಕ್ಕದು ಹೆಚ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅದ್ರ ಮೇಲೆ ಕೂರಬೇಕಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಹೆಚ್ಕೋಬೇಕು. ನೋಡಿ ಸಣ್ಣದಾಗಿ ನಾನು ತೋರಿಸ್ತಿದ್ದೀನಿ. ಇವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಈರುಳ್ಳಿ ಹೆಚ್ಕೊಳ್ಳೋದು ಯಾರಿಗೂ ಬೇಕು ಅಂತೇನಿಲ್ಲ, ತೋರಿಸ್ಬೇಕು ಅಂತಿಲ್ಲ, ಬಟ್ಟು ಅದ್ರ ಜೊತೆಗೆ ಶೇರ್ ಮಾಡಿಕೊಂಡೆ ನಾನು. ಹಾಗೆ ತುಂಬ ಮಳೆ ಇದೆಯಲ್ಲ, ಈ ಮಳೆಯಲ್ಲಿ ಯಾರಿಗೆಲ್ಲ ಈ ಥರ ತಿನ್ನಬೇಕು ಅನಿಸುತ್ತೆ ಹೇಳಿ ನೋಡೋಣ. ಖಾರವಾಗಿ ಗರಿಯಾದ ಬೋಂಡ, ಬಜ್ಜಿ ಈ ಥರದ್ದೆಲ್ಲ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿದೆಯಾ ಯಾರಿಗಾದ್ರೂ? ಎಲ್ಲರಿಗೂ ಅನಿಸುತ್ತೆ ಅಂತ ನನ್ನ ಪ್ರಕಾರ. ಯಾಕೆ ಅಂದರೆ ಮಳೆಯಲ್ಲಂತೂ ಈ ಚಳಿ, ಒಂಥರ ಚಳಿ ಇರುತ್ತಲ್ವ, ಚಳಿ ಮಳೆ ಇರುತ್ತಲ್ವ, ಈ ಟೈಮಲ್ಲಿ ಸಾಯಂಕಾಲಕ್ಕೆ ಏನಾದ್ರು ಬೇಕು ಸ್ನ್ಯಾಕ್ಸು. ಅದ್ರ ಜೊತೆ ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವು ಮನೇಲಿ ಏನಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು, ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಸಾಕು. ಇದಕ್ಕೇನು ತುಂಬ ಅದ್ಭುತವಾಗಿ ಅದು ಬೇಕು ಇದು ಬೇಕು ಅಂತಿಲ್ಲ, ಎಲ್ಲ ಮನೇಲಿ ಇರುತ್ತೆ. ಹೇಗಿದ್ರು ಅಡುಗೆ ಮನೇಲಿ ಇರೋ ಅಂಥದೆಯಾ. ಚಿಕ್ಕದಾಗಿ ನಾನು ಚಿಕ್ಕದಾಗಿ ಹೆಚ್ಕೊತಿದ್ದೀನಿ ಈರುಳ್ಳಿನ. ಎಷ್ಟು ಚಿಕ್ಕ ಸಾಧ್ಯನೋ ಅಷ್ಟು ಚಿಕ್ಕದು ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ ತೊಗೊಂಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೆ ಅಲ್ಲ, ಅದನ್ನು ಹಾಕ್ಕೊಂಡೆ. ಹಾಗೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಅರ್ಧ ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪನೇ ಮಾಡೋದ್ರಿಂದ. ಮತ್ತೆ ಮಾಡಬೇಕಂದ್ರೆ ಊಟ ಟೈಮಿಗೆ ಏನಾದ್ರು ಬೇಕು. ಇದು ಊಟ ಟೈಮಿಗೆ ಅಷ್ಟು ಚೆನ್ನಾಗಿ ಆಗಲ್ವೇನೋ ಗೊತ್ತಿಲ್ಲ. ನಾವು ಸಾಧಾರಣ ಕಾಫಿಗೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಏನಾದ್ರು ಒಂದು ತಿಂಡಿ ಮಾಡಬೇಕಲ್ಲ, ಅದರಲ್ಲಿ ಈ ಥರದ್ದೆಲ್ಲ ಒಂದೊಂದು ಮಾಡ್ತಾಯಿರ್ತೀವಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಚಿಕ್ಕದಾಗಿ ಹೆಚ್ಚು ಹಾಕ್ಕೊಂಡೆ, ಕೊತ್ತಂಬರಿ ಸೊಪ್ಪು. ಹಾಗೆ ನಾನು ಇದರಲ್ಲಿ ಅರ್ಧ ಕ್ಯಾಪ್ಸಿಕಮ್ ಹಾಕ್ತೀನಿ, ಸಾಕು. ಅರ್ಧ ಸಾಕಾಗುತ್ತೆ. ಬೇಕಂದರೆ ಕ್ಯಾಪ್ಸಿಕಮ್ ಪ್ರಿಯರ್ ಇರ್ತಾರಲ್ಲ, ಕ್ಯಾಪ್ಸಿಕಮ್ ಇದು ತುಂಬ ಸ್ಕಿನ್ನಿಗಂತೂ ತುಂಬ ಒಳ್ಳೆಯದಿದು. ಕ್ಯಾಪ್ಸಿಕಮ್ ತಿನ್ನೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಬೇಕಾದರೆ ಅದನ್ನು ಜಾಸ್ತಿನೇ ತಿನ್ಬೋದು
ನೋಡಿ ಸಣ್ಣದಾಗಿ ಹೆಚ್ಕೊಂಡಾಯಿತು. ನಾನು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದು ಹೆಚ್ಕೋಬೇಕು. ಬ್ರೆಡ್ ಮೇಲೆ ಕುತ್ಕೋಬೇಕಲ್ಲ ಅದು, ಹಾಗಾಗಿ. ಇವಾಗ ನಾನೆಲ್ಲ ರೆಡಿ ಮಾಡಿಕೊಂಡು ಆಯಿತು, ಎಲ್ಲ ಹೆಚ್ಚಿದ್ದೆಲ್ಲ ಆಯಿತು. ಸಾಕಿಷ್ಟೇ ಇಂಗ್ರೀಡಿಯೆಂಟ್ಸ್ ಹೆಚ್ಚೋದು, ಏನೂ ಇಲ್ಲ ನೋಡಿ. ನಿಮ್ಮ ಕ್ಯಾಪ್ಸಿಕಮ್ ಬೇಕಾದ್ರೆ ಹಾಕ್ಬೋದು, ಬೇಡದೆ ಅಂದರೆ ಇಲ್ಲ, ಅದನ್ನು ಕೂಡ. ಹಾಗೆ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅರಿಶಿನ ಪುಡಿ 1/4 ಸ್ಪೂನ್ ಹಾಕಿದೆ ಅರಿಶಿನ ಪುಡಿ. ಹಾಗೆ ಖಾರದ ಪುಡಿ ಬೇಕಲ್ವ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದರಲ್ಲಿ ಎಣ್ಣೆಲಿ ಕರಿಯೋದ್ರಿಂದ ಇದು ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ, ಈಗ ಆಯಿಲಲ್ಲಿ ಕರೆದ ಮೇಲೆ ಅದೇನಾಗುತ್ತೆ, ಸ್ವಲ್ಪ ಖಾರ ಅಂಶ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ತುಂಬ ಏನು ಬೇಕಾಗಲ್ಲ. ಅದು ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಉಪ್ಪು ಮುದ್ದೆ ಮುದ್ದೆ ಥರ ಆಗಿಬಿಟ್ಟಿದೆ, ಹಾಗಾಗಿ ಹಾಕ್ಕೊಂಡೆ. ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕು, ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅದ್ರ ಮೇಲೆ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನು. ಒಂದ್ಸಲ ಎಲ್ಲ ಮಿಕ್ಸ್ ಕೊಟ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನಿಮ್ಮ ಲೈಕು ನಮಗೆ ತುಂಬ ಮುಖ್ಯವಾಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ನಾನು ವಿಡಿಯೋ ಮಾಡ್ತಿರೋದು ಏನು ಉದ್ದೇಶ, ನಾನು ಚಾನಲ್ ಮಾಡ್ತಿರೋದು ಏನು ಉದ್ದೇಶ ಅಂತ ಒಂದು ವಿಡಿಯೋ ಹಾಕ್ತೀನಿ. ಹಾಗೆ ಕೆಲವರು ಕೇಳ್ತಿದ್ರಿ, ಅವ್ರು ಯಾಕೆ ಬರಲಿಲ್ಲ, ಇವ್ರು ಯಾಕೆ ಬರಲಿಲ್ಲ ಮದುವೆಗೆ ಅಂತ, ಅದನ್ನು ಹೇಳ್ತೀನಿ ನೆಕ್ಸ್ಟು. ಏನಾಯಿತು, ಯಾಕೆ ಬರಲಿಲ್ಲ ಅಂತ. ಓಕೆನಾ? ಎಲ್ಲ ಕ್ವಶನ್ ಕೇಳ್ತಾ ಇರ್ತೀರಾ, ಥ್ಯಾಂಕ್ ಯು. ಕ್ವಶನ್ ಕೇಳಿದ್ದಕ್ಕೆ ಫೋನ್ ಮಾಡ್ತೀರಾ, ಕ್ವಶನ್ ಕೇಳ್ತೀರಾ. ಹಾಗೆ ಚೆನ್ನಾಗಿ ನೀರು ಹಾಕಿ, ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ, ನೀಟಾಗಿ ಕಲಿಸ್ಕೊಂಡು ಹಾಗೆ ನಾನು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ, ಒರೆಸ್ಕೊಂಡು. ಹಾಗೆ ಬಾಣಲಿಯಲ್ಲಿ ಎಣ್ಣೆ ಇಟ್ಟಿದ್ದೀನಿ, ಕಾಣ್ತಾ ಇರಬೇಕು ನಿಮಗೆ. ಇಲ್ಲಿ ಮೇಲೆ ಆಗಿಬಿಟ್ಟಿದೆ ಅದು ಸ್ವಲ್ಪ. ಹಾಗೆ ನೋಡಿ, ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ದಿದೆ, ಚೆನ್ನಾಗಿ ಕಾಯ್ದಿದೆ. ಈ ಬಾಣಲಿ ಏನಪ್ಪ ಯಾವಾಗೂ ಈ ಥರ ಬಾಣಲಿ ಇಟ್ಕೊತಾರೆ ಅನ್ಬೇಡಿ. ಆ ಬಾಣಲಿ ಕಬ್ಬಿಣದ ಬಾಣಲಿ, ಅದು ತುಂಬ ವರ್ಷದ್ದು. ಅದು ಚೆನ್ನಾಗಾಗುತ್ತೆ, ನನಗೆ ಕರಿಲಿಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಇವಾಗ ಎಣ್ಣೆ ಕಾದಿದೆ. ನಾನು ರೈಟ್ ಹ್ಯಾಂಡಲ್ಲೇ ಮಾಡ್ತೀನಿ. ಕೆಲವ್ರು ಕೇಳ್ತೀರಿ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತೀರಾ ಅಂತ. ಇಲ್ಲ, ಅದು ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಅಂದರೆ ಮುಂದುಗಡೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದ್ರಿಂದ ನಮಗೆ ಎಡದ ಕೈಯಲ್ಲಿ ಮಾಡ್ದಂಗೆ ಕಾಣಿಸುತ್ತೆ ನಿಮಗೆಲ್ಲ. ನನಗೆ ತುಂಬ ಜನ ಪಾಪ ಗೊತ್ತಿಲ್ಲದೆ ಇದ್ದವರೆಲ್ಲ ಕೇಳ್ತೀರಾ, ನೀವು ನಿಮ್ಮ ಕೈ ಎಡದ ಕೈಯಲ್ಲಿ ಮಾಡ್ತೀರಾ ಯಾಕೆ ಅಂತ. ಇಲ್ಲ, ಅದು ರೈಟ್ ಹ್ಯಾಂಡೇ, ಅದು ಲೆಫ್ಟ್ ಹ್ಯಾಂಡ್ ಅಲ್ಲ. ಯೂಟ್ಯೂಬ್ ಮಾಡೋರಿಗೆ, ವಿಡಿಯೋ ಮಾಡೋರಿಗೆಲ್ಲ ಗೊತ್ತು, ಮಾಡ್ದಾಗಿದ್ದವ್ರಿಗೆ ಹೇಳ್ತಿರೋದು ನಾನು. ಪಾಪ ಕೆಲವರು ನನ್ನ ವಿಡಿಯೋ ನೋಡೋರು ಕೇಳ್ತೀರಿ. ಇಲ್ಲ, ಹಾಗಿಲ್ಲ ನೋಡಿ. ಈ ಥರ ನಾನು ಲೆಫ್ಟ್ ಹ್ಯಾಂಡ್ ಆದರೆ ನಿಮಗೆ ಗೊತ್ತಾಗುತ್ತೆ. ನಾನು ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಚೇಂಜ್ ಇದೆ, ಏನೋ ಬೇರೆ ಥರದೊಂದು ಇದೆ ಅದರಲ್ಲಿ ವಿಷಯ ಇದೆ. ಅದನ್ನು ಕೆಲವ್ರು ಗಮನಿಸಿದ್ರಿ, ಕೇಳ್ತೀರಿ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು. ಅದು ಏನಾಯಿತು, ಹೇಗಾಯಿತು. ನಾನು ಅಡುಗೆ ಮಾಡುವಾಗೆಲ್ಲ ನಿಮ್ಮ ಕೈ ಬೆರಳು ನೋಡ್ತೀವಿ ಅಂತ ಕೆಲವರಿಗೆ ಗೊತ್ತಿದ್ದವ್ರು ಹೇಳ್ತಾರೆ. ಇಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಮಾಡಲ್ಲ ನೀವು, ರೈಟ್ ಹ್ಯಾಂಡೇ ಮಾಡ್ತೀರಿ, ಲೆಫ್ಟ್ ಹ್ಯಾಂಡಲ್ಲಿ ನಿಮ್ಮ ಕೈ ಬೆರಳು ಬೇರೆ ಥರ ಇದೆ ಅಂತ. ಅದ್ರ ಬಗ್ಗೆ ಏನು ಅಂತ ಕೇಳ್ತೀರಿ ಕೆಲವರು, ಅದನ್ನು ಹೇಳ್ತೀನಿ. ಇವಾಗ ಮಗ್ಚಾಕ್ತಿದ್ದೀನಿ, ಬೆಂದಿದೆ ಒಂದು ಕಡೆ ಬೆಂದಿದೆ ಅಲ್ಲ, ಇನ್ನೊಂದು ಕಡೆ ಮಗ್ಚಾಕ್ಕೊಳ್ಳೋಣ. ತುಂಬ ದೊಡ್ಡ ಉರಿನೂ ಬೇಡ, ತುಂಬ ಸಣ್ಣ ಉರಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಎಷ್ಟು ಚೆನ್ನಾಗಾಗುತ್ತೆ, ಗರಿಯಾಗಿ ಬರುತ್ತೆ. ಒಳಗಡೆ ಒಂಥರ ಸಾಫ್ಟ್ ಇರುತ್ತೆ, ಅದು ಬ್ರೆಡ್ ಅಲ್ವಾ, ಅದೊಂಥರ ಸಾಫ್ಟ್ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಬಿಸಿ 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 ತಿನ್ಲಿಕ್ಕಂತೂ ಮಜಾ. ತಣ್ಣಗಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಮಕ್ಕಳಿಗೆ ಬೇಕಾದರೆ ಸ್ಮೂತೇ ಬೇಕು ಅಂತ ಕೆಲವು ಮಕ್ಕಳು, ಚಿಕ್ಕ ಮಕ್ಕಳು ಇರ್ತಾರಲ್ಲ, ನಾನು ನಮ್ಮ ಪಾಪು ಕೂಡ ಕೊಡ್ತೀನಿ. ಯಾಕೆ ಅಂದರೆ ಇದು ಹೆಲ್ದಿದೆ. ನಾವು ಒಳ್ಳೆ ಕಡಲೆ ಹಿಟ್ಟು ತಂದ್ಕೊಂಡಿರ್ತೀವಿ. ಬ್ರೆಡ್ಡು ಮೈದಾ ಹಿಟ್ಟಿಂದ ಮಾಡಿದ್ದೇನೆ ಹೌದು, ಆದರೆ ಜಾಸ್ತಿ ಬ್ರೆಡ್ ಇರಲ್ಲ ಅದರಲ್ಲಿ, ಹಾಗಾಗಿ ಕೊಡ್ತೀನಿ. ಹೊರಗಡೆ ತಂದು ತಿಂಡಿ ಏನೂ ಕೊಡೋದಿಲ್ಲ ಅವನಿಗೆ. ಹಾಗಾಗಿ ನಾನು ಡೈಲಿ ಈ ಥರದ್ದು ಏನಾದ್ರು, ಹಾಗೆ ಅಂತಲ್ಲ, ಯಾವಾಗಲೂ ನಮ್ಮಲ್ಲಿ ಡೈಲಿ ಸಾಯಂಕಾಲ ಕಾಫಿ ತಿಂಡಿ ಇರಲೇಬೇಕು, ಈ ಥರದ ಸ್ನ್ಯಾಕ್ಸ್ ಥರ ಇರಲೇಬೇಕು. ನಾನು ಕೆಲವೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದರೆ ನಾನು ಮರ್ತೋಗ್ಬಿಡ್ತೀನಿ, ವೀಡಿಯೋ ಮಾಡೋದೇ ಮರ್ತೋಗ್ಬಿಡ್ತೀನಿ. ಪಟ 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 ಮಾಡೋದ್ರಿಂದ ಆ ವೀಡಿಯೋ ಮಾಡೋದು ಮರ್ತೋಗ್ಬಿಡ್ತೀನಿ.
ಯಾರಿಗೆಲ್ಲ ಮರುವಿದೆ ಹೇಳಿ ನೋಡೋಣ. ನನಗಂತೂ ಮರು ತುಂಬ. ನೋಡಿ ಈ ಥರ ಎಲ್ಲ ತೆಗೆದೆ, ಎಲ್ಲ ಆಯಿತು, ತಗೊಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದ್ರ ಮೇಲೆ ನೀವು ಏನು ಹಾಕಿದ್ದೀರ ಅಂತಲೇ ಗೊತ್ತೇ ಆಗೋಲ್ಲ. ಈರುಳ್ಳಿ, ಕ್ಯಾಪ್ಸಿಕಮು, ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು ನೀವು. ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೋಬೋದು. ಈ ಥರ ಏನು ಹಾಕಿದ್ರು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಏನು ಹಾಕಿದ್ರೂ ನಾವು ಏನು ಹಾಕಿದ್ದೀವಿ ಅಂತಲೇ ಕಾಣಿಸಲ್ಲ. ಅಷ್ಟು ನೀಟಾಗಿರುತ್ತೆ. ತಿಂದಾಗ ಬಾಯಿಯಲ್ಲಿ ಮಾತ್ರ